ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಕಾಶಗಳು. ಯಾಕೆಂದರೆ ನಾನು ನೋಡಿದೆ ಶಿವಣ್ಣವ್ರ ಫೋಟೋ ಜೊತೆಗೆ ಅವ್ರದ್ದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರು. ಅದನ್ನು ತೋರಿಸಿ ಪಾಪ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು ಅವರು. ಏನಪ್ಪ ಈ ಥರ ಇದ್ದಾರೆ ಇಲ್ಲೆಲ್ಲ ಅಭಿಮಾನಿಗಳು ಅಂತ. ಅದಕ್ಕೆ ಅವರು ಹೇಳೋದು ಶಿವಣ್ಣವ್ರ ಅಭಿಮಾನಿಗಳು ನಮ್ಮ ಮೇಲೆ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಹಿ ವಾಸ್ ಸೋ ಮಚ್ ಇದ್ರದ್ದು. ಮತ್ತು ತಮಿಳ್ ಪಿಕ್ಚರಲ್ಲಿ ಮಾಡಿದ್ದಾರೆ, ಅವರು ತಮಿಳು ಸ್ವಲ್ಪ ಮಾತಾಡ್ತಾರೆ. ಸೊ ತಮಿಳ್ ಪಿಕ್ಚರಲ್ಲಿ ಶಿವಣ್ಣವ್ರನ್ನ ನೋಡಿದ್ದಾರೆ. ಅದನ್ನೆಲ್ಲ ನೆನೆಸ್ಕೊಂಡು ಭಾಳ ಒಂಥರ ಇದು. ಅವ್ರು ಮೋರ್ ಲೈಕ್ ಎ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ರು. ಭಾಳ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಹಾಸ್ಪಿಟ್ಲಲ್ಲಿ ಐ ಥಿಂಕ್ ತೀರ್ಮಾನ ಮಾಡಿದ್ದು ಭಾಳ ಒಳ್ಳೇದಾಯಿತು. ಹಾಂ ಹೋಗ್ಬೇಕಲ್ಲ. ನನ್ನ ಬ್ರದರ್ನ್ಲಾ ಮತ್ತು ನನಗಿಂತ ಬ್ರದರ್ನ್ಲಾಕ್ಕಿಂತ ನಾನು ಲಾಸ್ಟು. ಅವ್ರ ಫ್ಯಾನ್ಸ್ ಎಷ್ಟಿದ್ದಾರೆ, ತುಂಬ ಜನರಿದ್ದಾರೆ. ಅವರೆಲ್ಲ ಮೆಸೇಜಸ್ ನಮಗೂ ಕಳಿಸ್ತಾ ಇದ್ದು. ನಮಗೆಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡೋದು. ಅವರೆಲ್ಲ ಮೆಸೇಜ್ ಕಳಿಸಿದ್ರು. ನಾನು ಅದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ನಾನು ಮೀಡಿಯಾಗೆಲ್ಲ ಫಸ್ಟ್ ಟೈಮ್ ಮಾತ್ರ, ಯಾಕೆಂದರೆ ಸ್ವಲ್ಪ ಗಾಬರಿ ಇತ್ತು. ಮೀಡಿಯಾದವ್ರು ಫೋನ್ ಮಾಡಿ ಕೇಳೋರು, ಇಲ್ಲ ಸರ್ ಹೇಳಿ ಅಂತ. ಬಟ್ ಒಂದು ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್, ತುಂಬ ವಿಸ್ತರಣೆ ಆಗ್ತಕ್ಕಂಥ ಒಂದು ವಿಸ್ತರಣೆ ಇರ್ತಕ್ಕಂಥ ಒಂದು ಆಪ್ರೇಷನ್. ಇಟ್ಸ್ ನಾಟ್ ಎ ಸ್ಮಾಲ್ ಆಪ್ರೇಷನ್, ಇಟ್ಸ್ ಎ ವೆರಿ ವೆರಿ ಬಿಗ್ ಆಪ್ರೇಷನ್. ಬಟ್ ಶಿವಣ್ಣವರು ಅವರ ವಿಲ್ ಪವರು ಇದೆಲ್ಲ ತುಂಬ ಈಸ್ ವೆರಿ ಸ್ಟ್ರಾಂಗ್ ಅಂತ ಹೇಳಿದರು. ಆ್ಯಂಡ್ ಏನು ಪಟ ಈಗ ಇನ್ನೂ ಮೋಸ್ಟ್ಲಿ ಈಗ 63 ಅಲ್ಲ 36 ಈಗ. ಸೊ ಬಂದ ಮೇಲೆ ನೀವು 36 ಶಿವಣ್ಣನ ನೋಡ್ತೀರಾ. ಐ ಆಮ್ ವೆರಿ ಹ್ಯಾಪಿ. ಮಾಧ್ಯಮದವ್ರು ನೀವೆಲ್ಲ ಏನಿಲ್ಲ, ಇನ್ನೆಲ್ಲ ಒಳಗಡೆ ಇಂಟರ್ನಲ್ ವೂಂಡ್ಸ್ ಇರ್ತದಲ್ಲ, ಅದು ವೂಂಡ್ಸ್ ಅಂದರೆ ಎಲ್ಲ ಈಗೆಲ್ಲ ಕ್ಯೂರ್ ಆಗಿಬಿಟ್ಟಿರುತ್ತೆ. ಕ್ಯೂರ್ ಆಗಿಬಿಟ್ಟಿರುತ್ತೆ. ಅವ್ರು ಬರೋಷ್ಟಿಗೆ ಬಂದಾಗ ಏನು ಅಂತ ಹೇಳಿದರೆ, ಇಲ್ಲ ಸ್ವಲ್ಪ ನೋವು ಅಂತ ಯಾಕೆ ಬರಬೇಕು, ಎಲ್ಲ ಕ್ಲೀನಾಗಿ ಬಂದಿಂದ ಅವ್ರು ರೆಡಿ ಇದ್ದಾರೆ. ಈಗ ನಾಳೆ 16ನೇ ತಾರೀಕು, ಆ್ಯಕ್ಚುಲಿ ನಿನ್ನೆ ನಾನು ಅದನ್ನು ನೋಡ್ಕೊಂಡು ನಾನು ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಅದು 2 ದಿವಸ ಆ್ಯಕ್ಚುಲಿ ಅದು ತಪ್ಪು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. 16ನೇ ತಾರೀಕು ಇದು ಲಾಸ್ಟ್ ಒಂದು ಟ್ಯೂಬ್ ಇದೆ ಕ್ಯಾಥೆಡ್ರಲ್. ಅದೊಂದು ತೆಗೆದ್ರೆ ಅಲ್ಲಿಗೆ ಹಿ ಡಸಂಟ್ ಹ್ಯಾವ್ ಎನಿ, ಅವ್ರ ಬಾಡಿಯಲ್ಲಿ ಏನು ಟ್ಯೂಬ್ಸ್ ಆಗಲಿ ಏನೂ ಇರೋದಿಲ್ಲ. ಸೊ ಹೀಸ್ ಜಸ್ಟ್ ಗೋನ್ ಟು ಬಿ ಎನಿ ಅದರ್ ನಾರ್ಮಲ್ ಪರ್ಸನ್. ಈಗ ಮೋಸ್ಟ್ಲಿ ಅವರು ನಾವು ನೀವೆಲ್ಲರಿಗಿಂತನೂ ಚೆನ್ನಾಗಾಗಿ ಬರ್ತಾರೆ. ಅದೇ ನಿಮಗೆಲ್ಲರಿಗೂ ಅವರ ಅಭಿಮಾನಿಗಳಿಗೆ ಆಸೆ ಇತ್ತು. ಅದಾಗಿದೆ. ಅವರ ತಂದೆ ತಾಯಿಯವರ ಆಶೀರ್ವಾದ, ಅವರ ಅಭಿಮಾನಿಗಳ ಆಶೀರ್ವಾದ, ಅವರದೇ ಅಭಿಮಾನಿ ದೇವ್ರುಗಳು ನಂಬ್ಕೊಂಡು ಬಂದವರು. ಅಭಿಮಾನಿ ದೇವ್ರುಗಳು ಮತ್ತು ಡಾಕ್ಟರ್ಸು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಭಾಳ ಸಂತೋಷ. ಅಲ್ಲಿವರೆಗೂ ಅಷ್ಟೇ. ನಾನು ಸ್ವಲ್ಪ ಅಷ್ಟೊಂದು ಇದು ಮಾಡಲಿಲ್ಲ. ನನ್ನ ಡಿಪಾರ್ಟ್ಮೆಂಟ್ದು ಕೂಡ ಎವ್ರಿ ಆಲ್ಟರ್ನೇಟ್ ಡೇಸ್ ನನ್ನ ಡಿಪಾರ್ಟ್ಮೆಂಟ್, ಯಾಕೆಂದರೆ ತುಂಬ ದಿವಸ ಆಮೇಲೆ. ಬಟ್ ಅಡ್ವಾಂಟೇಜ್ ಸಿಕ್ಕಿದ್ದೇನು ಅಂದರೆ ರಜೆಗಳು ತುಂಬ ಇದ್ದು. ಈ ಕ್ರಿಸ್ಮಸ್ ರಜಾ, ನ್ಯೂ ಇಯರ್ಸ್ ರಜಾ ಎಲ್ಲ ಇತ್ತಲ್ಲ, ನನಗೆ ಸ್ವಲ್ಪ ಅದು ಹೆಲ್ಪ್ ಆಯಿತು. ಅಲ್ಲೂ ಕೂಡ ಅದೇ ಹೆಲ್ಪ್ ಆಗಿದೆ. ಅವ್ರು ಪ್ಲ್ಯಾನ್ ಮಾಡಿದ್ದು ಹಾಗೆ. ಯಾಕೆಂದರೆ ಕ್ಯಾನ್ಸರ್ ಹಾಸ್ಪಿಟಲ್ ಒನ್ ಆಫ್ ದ ತುಂಬ ಬ್ಯುಸಿಯೆಸ್ಟ್ ಅದು. ಅದು ಇದರಲ್ಲಿರೋದು ಮಯಾಮಿಯಲ್ಲಿರೋ ಈ ಪರ್ಟಿಕ್ಯುಲರ್ ಹಾಸ್ಪಿಟ್ಲು. ಈ ಕ್ರಿಸ್ಮಸ್ ಹಿಂದಿನ ದಿವಸ ಇರೋದ್ರಿಂದ ಲೋಡ್ ಬರೀ 10% ಇತ್ತು. ಇಲ್ಲಾಂದರೆ ಅದಕ್ಕೆ ಎಲ್ಲ ಕ್ಲೀನಾಗಿ ಆಯಿತು. ಬಟ್ ತುಂಬ ಇದ್ದಾರೆ ಅಲ್ಲೆಲ್ಲ, ವ್ಯವಸ್ಥೆ ಚೆನ್ನಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.